Only 24 participants. So in yesterday's class, we were discussing the topic that branch accounting in that second method or second way, that is where the branch sells the goods supplied by the head office for cash as well as on credit, that we were discussed yesterday. So am I audible now? Is my voice clear? Yes, madam. Yes, ma'am. Okay. Yes, ma'am. So that we are discussing second method in this type of branch. This type of branch also, the goods are supplied by the head office at cost price. So first condition ಈ ಮೆಥಡ್ ಅಲ್ಲೂ ಕೂಡ ಗೂಡ್ಸ್ ನ ಟೋಟಲ್ ಎಲ್ಲಾ ಪ್ರಾಡಕ್ಟ್ಸ್ ನ ಯಾರು ಕಳಿಸ್ತಾರೆ, ಹೆಡ್ ಆಫೀಸ್ ನವರೇ ಬ್ರಾಂಚ್ ಗೆ ಕಳಿಸ್ತಾರೆ. ಸೊ ಯಾವ ಪ್ರೈಸ್ ಗೆ, ಕಾಸ್ಟ್ ಪ್ರೈಸ್ ಗೆ ಕಳಿಸಿರ್ತಾರೆ. Then the necessary cash is also sent for branch expenses as similar to previous case. ಅಂದ್ರೆ ಇಲ್ಲಿ ಎಕ್ಸ್ಪೆನ್ಸಸ್ ಕೂಡ ಪ್ರಿವಿಯಸ್ ಬ್ರಾಂಚ್ ಕೇಸ್ ನ ಹಾಗೆ ಹೆಡ್ ಆಫೀಸ್ ನವರೇ ಟೋಟಲ್ ಬ್ರಾಂಚ್ ಏನೇನು ಎಕ್ಸ್ಪೆನ್ಸ್ ಇರ್ತದೆ ಅದನ್ನ ಎಕ್ಸ್ಪೆನ್ಸಸ್ ಮೀಟ್ ಮಾಡ್ಲಿಕ್ಕೂ ಕೂಡ ಸರ್ಟನ್ ಅಮೌಂಟ್ ನ ಅವ್ರು ಕಳಿಸಿರ್ತಾರೆ. ಸೊ ಪೀರಿಯಾಡಿಕಲಿ ಅಮೌಂಟ್ ಕಳಿಸ್ತಿರ್ತಾರೆ. Then the branch is allowed to sell the goods for cash and on credit basis also. That is the main important thing here. That is, here branch may sell the goods for cash as well as on credit. Credit base ಮೇಲೆ ಕೂಡ ಸೇಲ್ ಮಾಡಬಹುದು. ಬಟ್ ಪ್ರೀವಿಯಸ್ ಕೇಸ್ ಅಲ್ಲಿ ಓನ್ಲಿ ಫಾರ್ ಕ್ಯಾಶ್ ಗೆ ಅವ್ರು ಸೇಲ್ ಮಾಡ್ತಾ ಇದ್ರು. ಏನ್ ಗೂಡ್ಸ್ ಹೆಡ್ ಆಫೀಸ್ ಇಂದ ರಿಸೀವ್ ಮಾಡ್ಕೋತಿದ್ರಲ್ಲ ಆ ಗೂಡ್ಸ್ ನ ಬರೀ ಕ್ಯಾಶ್ ಗೆ ಅಷ್ಟೇ ಸೇಲ್ ಮಾಡ್ತಿದ್ರು, ಕ್ರೆಡಿಟ್ ಸಿಸ್ಟಮ್ ಇರ್ತಿರ್ಲಿಲ್ಲ. ಬಟ್ ಈಗ ಕ್ರೆಡಿಟ್ ಸಿಸ್ಟಮ್ ಮೇಲೆ ಕೂಡ ಸೇಲ್ ಮಾಡಬಹುದು ಅಂತ ಒಂದು ಸೆಕೆಂಡ್ ಮೆಥಡ್ ಇದು. Then the amount received through cash sales and amount received from debtors is remitted to head office. So ನಿನ್ನೆ ಎಕ್ಸಾಂಪಲ್ ಹೇಳಿದೆ. ಸೊ ಟೋಟಲ್ ಎಷ್ಟು ಕ್ಯಾಶ್ ಸೇಲ್ ಮಾಡ್ತಾರಲ್ಲ, ಸೇಲ್ ಮಾಡಿ ಬಂದಂತ ಕ್ಯಾಶ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರು ಪಿರಿಯಾಡಿಕಲಿ ಹೆಡ್ ಆಫೀಸ್ ಕಳಿಸ್ತಾರೆ. ಅದೇ ರೀತಿ ಟೋಟಲ್ ಎಷ್ಟು ಕ್ರೆಡಿಟ್ ಕೊಟ್ಟಿರ್ತಾರಲ್ಲ, ಎಷ್ಟು ಕ್ರೆಡಿಟ್ ಬೇಸ್ ಮೇಲೆ ಸೇಲ್ ಮಾಡಿರ್ತಾರಲ್ಲ ಅದರಲ್ಲಿ ಆ ಒಂದು ಎಷ್ಟು ಜನ ಡೆಟರ್ಸ್ ರೀಪೇ ಮಾಡಿರ್ತಾರೆ ಅಮೌಂಟ್, ಅಂದ್ರೆ ಕ್ರೆಡಿಟ್ ಬೇಸ್ ಮೇಲೆ ಏನ್ ಗೂಡ್ಸ್ ನ ಒಯ್ದಿರ್ತಾರಲ್ಲ ಅವರು ಸರ್ಟನ್ ಟೈಮ್ ಆದ್ಮೇಲೆ ರೀಪೇ ಮಾಡ್ತಾರೆ ಆ ಅಮೌಂಟ್ ನ. ಸೊ ಅಮೌಂಟ್ ನ ರಿಪೇ ಮಾಡಿದ್ದನ್ನು ಅವ್ರು ಟೋಟಲ್ ಕಲೆಕ್ಟ್ ಮಾಡ್ತಾ ಅದನ್ನು ಕೂಡ ಪಿರಿಯಾಡಿಕಲಿ ಹೆಡ್ ಆಫೀಸ್ಗೆ ಕಳಿಸ್ತಾರೆ. ದೆನ್ the branch has to maintain sales book. Ajit, why are you talking always? Yes, ma'am. You are listening, no? Or doing something else there? Okay. So here the branch has to maintain. So previous previous method ಅಲ್ಲಿ ಯಾವ ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ರು, ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ರು ಟು ನೋ ದಿ ಸ್ಟಾಕ್ ವಾಲ್ಯೂಮ್. ಅದೇ ರೀತಿ ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತಾ ಇದ್ರು, ಪೆಟಿ ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತಿದ್ರು ಬ್ರಾಂಚ್ ನವರು. ಉಳಿಕಿದ್ದೆಲ್ಲ ಮೇನ್ ಅಕೌಂಟ್ಸ್ ಎಲ್ಲ ಹೆಡ್ ಆಫೀಸ್ ನವರ ಮೇಂಟೈನ್ ಮಾಡ್ತಿದ್ರು. ಬಟ್ ಇಲ್ಲಿ ಡೆಟರ್ಸ್ ಇರೋದ್ರಿಂದ, ಡೆಟರ್ಸ್ ಕ್ರೆಡಿಟ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಈ ಕಾಮನ್ ಬುಕ್ಸ್ ಜೊತೆಗೆ ಅವರು ಎಕ್ಸ್ಟ್ರಾ ಒಂದೆರಡು ಬುಕ್ ಮೇಂಟೈನ್ ಮಾಡ್ತಾರೆ. ಯಾವುದು? ದಿ ಬ್ರಾಂಚ್ ಹ್ಯಾಸ್ ಟು ಮೇಂಟೈನ್ ಸೇಲ್ಸ್ ಬುಕ್, debtors ledger in addition to the stock register, cash book, petty cash book. ಅಂದ್ರೆ ಪ್ರೀವಿಯಸ್ ಕೇಸ್ ಒಳಗ ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇದ್ರು, ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತಿದ್ರು. ಸೊ ಡೇ ಟು ಡೇ ಕ್ಯಾಶ್ ರಿಸಿಟ್ ಎಷ್ಟಾಯ್ತು ಅಂತ ನೋಡ್ಲಿಕ್ಕೆ ಅದೇ ರೀತಿ ಪೆಟಿ ಕ್ಯಾಶ್ ಬುಕ್ ಕೂಡ ಮೇಂಟೈನ್ ಮಾಡ್ತಿದ್ರು. ಬಟ್ ಈಗ ಡೆಟರ್ಸ್ ಇರೋದ್ರಿಂದ, ಕ್ರೆಡಿಟ್ ಬೇಸ್ ಮೇಲೆ ಸೇಲ್ ಮಾಡ್ತಾ ಇರೋದ್ರಿಂದ ಸೇಲ್ಸ್ ಬುಕ್ ಮೇಂಟೈನ್ ಮಾಡ್ಬೇಕಾಗ್ತದೆ, ಪ್ಲಸ್ ಟೋಟಲ್ ಡೆಟರ್ಸ್ ಲೆಜರ್ ಕೂಡ ಮೇಂಟೈನ್ ಮಾಡ್ಬೇಕಾಗ್ತದೆ. Who are going to maintain these accounts? These accounts are maintained by the branch. Then to ascertain credit sales and closing debtors, sometimes we don't know, they may given credit sales but we don't know what is the amount of total collected amount collected from the debtors, that we don't know. Or sometimes we may not knowing that what is the total closing debtors ಎಷ್ಟು ಉದಾರ ಅಂತ ಗೊತ್ತಿರಂಗಿಲ್ಲ, ಅಥವಾ ಕ್ರೆಡಿಟ್ ಸೇಲ್ಸ್ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಎಷ್ಟು ಕ್ರೆಡಿಟ್ ಸೇಲ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಕ್ರೆಡಿಟ್ ಬೇಸ್ ಮೇಲೆ ಸೇಲ್ ಮಾಡಿದಾರೆ ಅನ್ನೋಂತ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅದನ್ನ ಯಾವ ಮಿಸ್ಸಿಂಗ್ ಐಟಮ್ಸ್ ಇರ್ತಾವಲ್ಲ, ಸೊ ಆ ಒಂದು ಐಟಮ್ಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ
we will prepare branch debtors account. So branch debtors account ಇದು ನಿಮಗೆ ಆಲ್ರೆಡಿ ಗೊತ್ತೈತಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನೀವು ಇದನ್ನ ಕಲ್ತಿದ್ದೀರಿ. ಬ್ರಾಂಚ್ ಡೆಟರ್ಸ್ ಅಕೌಂಟ್, ಬ್ರಾಂಚ್ ಅಲ್ಲಿ ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ಅಂತ ನೀವು ಕಲ್ತಿದ್ರಿ. ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಬಿಲ್ಸ್ ಪೇಯಬಲ್ ಅಕೌಂಟ್ ನೆನಪಿರ್ಬೋದು. ಸೊ ಇಲ್ಲಿ ಕೂಡ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾಗ್ತದೆ ಟು ನೋ ದಿ ಟೋಟಲ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಆರ್ ಟೋಟಲ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ದಿ ಡೆಟರ್ಸ್, ಅಥವಾ ಕ್ಲೋಸಿಂಗ್ ಡೆಟರ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ, ಅಥವಾ ಕ್ರೆಡಿಟ್ ಸೇಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಒಂದು ಅಕೌಂಟ್ ನಾವು ಪ್ರಿಪೇರ್ ಮಾಡ್ತೀವಿ. ಇವನ್ ಲಾಸ್ಟ್ ಸೆಮ್ ಅಲ್ಲಿ ಕೂಡ ನೀವು ಈ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿದಿರಿ. ಸೊ ಇಲ್ಲಿ ಬ್ರಾಂಚ್ ಡೆಟರ್ಸ್ ಏನ್ ಫಾರ್ಮ್ಯಾಟ್ ಇರ್ತದ? ಸೊ ಫಸ್ಟ್ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ವಿ ವಿಲ್ ರೈಟ್ ಹಿಯರ್. ದೆನ್ ಟು ಕ್ರೆಡಿಟ್ ಸೇಲ್ಸ್, ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಾಗೈತಿ ಅಂತ ನಾವು ಬರಿತೀವಿ. ದೆನ್ ಕಮಿಂಗ್ ಟು ದ ಕ್ರೆಡಿಟ್ ಸೈಡ್ ಟು ಕ್ಯಾಶ್ ಆರ್ ಬ್ಯಾಂಕ್, ದಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಡೆಟರ್ಸ್ ಅಥವಾ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ದಿ ಡೆಟರ್ಸ್. ನೆನಪಾಗ್ತಾ ಇದೆನಾ ಇದು? ಲಾಸ್ಟ್ ಟೈಮ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ರಿ. ಓಕೆ ಮೇಡಮ್. So cash, by cash or bank account, if they have collected through checks, then bank. Otherwise, if they received cash, then it is cash account. So by cash or bank, whatever it may be. So cash received from the debtors, debtors in the total cash collect ಮಾಡಿರುವಂತ ಅಮೌಂಟ್ ನ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಅದೇ ರೀತಿ ಸೊ ಯಾರಿಗಾದ್ರೂ ಸೇಲ್ ಮಾಡಿದಾಗ ಒಂದಷ್ಟು ಯಾವ್ದೋ ಡೆಟರ್ಸ್ ಅವ್ರು ರಿಪೇನೆ ಮಾಡೋದಿಲ್ಲ, ಅವರು ವಾಪಸ್ ನಿಮ್ಗೆ ಅಮೌಂಟ್ ತಂದು ಕೊಡಂಗೇ ಇಲ್ಲ. ಸೊ ಅವಾಗ ಏನಾಗ್ತದೆ, ಅಷ್ಟು ಅಮೌಂಟ್ ಬ್ಯಾಡ್ ಡೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದನ್ನು ಕೂಡ ಕ್ರೆಡಿಟ್ ಸೈಡ್ ಬರಿತೀವಿ. ದೆನ್ ಡಿಸ್ಕೌಂಟ್ ಅಲೋ ಟು ದಿ ಡೆಟರ್ಸ್. ಸಪೋಸ್ ಈಗ ಡೆಟರ್ಸ್ ನಾವು ಏನು ಸಮಟೈಮ್ಸ್ ರೆಗ್ಯುಲರ್ ಕಸ್ಟಮರ್ ಇದ್ದಾಗ ಒಂದಷ್ಟು ಡಿಸ್ಕೌಂಟ್ ಅಲೋ ಮಾಡಿರ್ತೀವಿ ಅವ್ರಿಗೆ. ಸೊ ಟೋಟಲ್ ಕಾಸ್ಟ್ ಒಂದಿಷ್ಟು 1% 2% ಲೆಸ್ ಮಾಡಿರ್ತೀವಿ. ಸೊ ಅಷ್ಟು ಅಮೌಂಟ್ ನು ಕೂಡ ನಾವು ಡಿಸ್ಕೌಂಟ್ ಅಲೌಡ್ ಅಂತ ತೋರಿಸ್ತೀವಿ. ಅದೇ ರೀತಿ ರಿಟರ್ನ್ ಇನ್ವರ್ಡ್, ದಟ್ ಮೀನ್ಸ್ ಸೇಲ್ಸ್ ರಿಟರ್ನ್. ನಾವು ಯಾರಿಗಾದ್ರೂ ಸೇಲ್ ಮಾಡಿದಾಗ ಏನೋ ಪ್ರಾಡಕ್ಟ್ ಡಿಫೆಕ್ಟಿವ್ ಇತ್ತು, ಸರಿ ಇರ್ಲಿಲ್ಲ, ಅಥವಾ ಏನೋ ಜಾಸ್ತಿ ಎಕ್ಸಸ್ ಕ್ವಾಂಟಿಟಿ ನಾವು ಸೇಲ್ ಮಾಡಿರ್ತೀವಿ ನಮ್ಗೆ ಗೊತ್ತಿಲ್ಲದೆ ಇರೋಗೆ, ಅಂತ ಒಂದು ಸೇಲ್ಸ್ ಏನಾದ್ರು ರಿಟರ್ನ್ ಆದ್ರೆ ಅದನ್ನ ಬೈ ರಿಟರ್ನ್ ಇನ್ವರ್ಡ್ ಅಂತ ಹೇಳ್ತೀವಿ. ಇನ್ವರ್ಡ್ ಅಂತ ಯಾಕಂದ್ರೆ ಸೇಲ್ಸ್ ಮಾಡಿರ್ತೀವಿ, ಅದನ್ನ ನಾವು ವಾಪಸ್ ರಿಸೀವ್ ಮಾಡ್ಕೋತೀವಿ, ರಿಟರ್ನ್ ಮಾಡ್ಕೋತೀವಿ. ಸೊ ನಾವು ರಿಸೀವ್ ಮಾಡೋದ್ರಿಂದ ರಿಟರ್ನ್ ಇನ್ವರ್ಡ್ ಅಂತ ಆಗ್ತದ. ಸೊ ದಟ್ ಇಸ್ ಸೇಲ್ಸ್ ರಿಟರ್ನ್. ದೆನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇಟ್ ಇಸ್ ಕ್ಲೋಸಿಂಗ್ ಡೆಟರ್ಸ್. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಅಮೌಂಟ್ ನಮಗೆ ಗೊತ್ತಿರ್ಲಿಕ್ಕಿಲ್ಲ, ಯಾವ್ದು ಕ್ರೆಡಿಟ್ ಸೇಲ್ಸ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವ್ರಿ, ಇವೀಗ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಗೊತ್ತಿಲ್ಲ ಅಂತ ತಿಳ್ಕೊರಿ. ಅವಾಗ ಏನ್ ಮಾಡ್ತೀರಿ, ಎಲ್ಲಾ ಐಟಮ್ಸ್ ಗೊತ್ತಿರೋ ಐಟಮ್ಸ್ನೆಲ್ಲ ನೀವು ಬರೀತೀರಿ. ಸೊ ಟೋಟಲ್ ಕ್ರೆಡಿಟ್ ಸೈಡ್ ಅಮೌಂಟ್ ಟೋಟಲ್ ಮಾಡ್ತೀರಿ. ಸೊ ಅವಾಗ ಡೆಬಿಟ್ ಸೈಡ್ ಅಲ್ಲಿ ಇರುವಂತ ಓಪನಿಂಗ್ ಬ್ಯಾಲೆನ್ಸ್ ನ ಮೈನಸ್ ಮಾಡ್ತೀರಿ. ಸೊ ಅವಾಗ ನಿಮ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಸಿಗ್ತದೆ, ಕ್ರೆಡಿಟ್ ಸೇಲ್ಸ್ ಸಿಗ್ತದೆ. ಅಥವಾ ಕ್ರೆಡಿಟ್ ಸೇಲ್ಸ್ ಕೊಟ್ಟಿರ್ತಾರೆ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಬಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಡೆಟರ್ಸ್ ಗೊತ್ತಿರಂಗಿಲ್ಲ. ಅವಾಗ ಇವೆರಡನ್ನ ಆಡ್ ಮಾಡ್ತೀರಿ. ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗ್ತದೆ. ಸಪೋಸ್ ಕ್ಲೋಸಿಂಗ್ ಡೆಟರ್ಸ್ ಗೊತ್ತಿರಂಗಿಲ್ಲ, ಅವಾಗಿರೋ ಯಾವ್ಯಾವ ವ್ಯಾಲ್ಯೂಸ್ ಗೊತ್ತದಾವ ಅವನ್ನೆಲ್ಲ ಹಾಕ್ತಿರಿ. ಆಮೇಲೆ ಏನ್ ಮಾಡಿ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಏನ್ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತೈತಲ್ಲ ಅದು ಡೆಟರ್ಸ್ ಆಗಿರ್ಬೋದು. ಸೊ ಈ ಅಕೌಂಟ್ ನ ನಾವು to find out some elements or to find out some items, we can use this branch debtors account. Then as usual, branch account we have to prepare, that we have discussed yesterday also. That format I am showing here. You can see branch account. So first ಡೆಬಿಟ್ ಸೈಡ್ ಏನ್ ಬರ್ತದ್ರಿ, ಎಲ್ಲ ಓಪನಿಂಗ್ ಬ್ಯಾಲೆನ್ಸಸ್ ಬರ್ತದೆ. ಇನ್ ಕೇಸ್ ಆಫ್ ಓನ್ಲಿ ಫಾರ್ ಕ್ಯಾಶ್ ಅಂತಿದ್ದಾಗ ಏನೇನ್ ಐಟಮ್ಸ್ ಇದ್ವು, 2 ಐಟಮ್ಸ್ ಇದ್ವು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ. ಯಾವ್ಯಾವ್ದು, ಓಪನಿಂಗ್ ಸ್ಟಾಕ್ ಮತ್ತೆ ಓಪನಿಂಗ್ ಪೆಟ್ಟಿ ಕ್ಯಾಶ್ ಇತ್ತು. ಈಗ ಒಂದ್ ಎಕ್ಸ್ಟ್ರಾ ಐಟಮ್ ಆಡ್ ಆಗ್ತದೆ, ಯಾವ್ದ್ರಿ, ಓಪನಿಂಗ್ ಡೆಟರ್ಸ್. ಸೊ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಸ್ಟಾಕ್, ಓಪನಿಂಗ್ ಪೆಟ್ಟಿ ಕ್ಯಾಶ್, ದೆನ್ ಓಪನಿಂಗ್ ಡೆಟರ್ಸ್. ಸೊ ಇದೆಲ್ಲ ಓಪನಿಂಗ್ ಬ್ಯಾಲೆನ್ಸಸ್ ಆಯ್ತು. ದೆನ್ ಆಸ್ ಯೂಶುವಲ್ 2 ಗೂಡ್ಸ್ ಸೆಂಟೆಡ್ ಟು ಬ್ರಾಂಚ್, ಇದು ಆಸ್ ಯೂಶುವಲ್ ಐತಿ. ಲಾಸ್ಟ್ ಕೇಸ್ನಾಗೂ ಇದು ಸೇಮ್ ಇತ್ತು, ಇಲ್ಲೂ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತದೆ. ದೆನ್ ಫಾರ್ ಎಕ್ಸ್ಪೆನ್ಸಸ್, ಹೆಡ್ ಆಫೀಸ್ ಮೇ ಸೆಂಡ್ ಸಮ್ ಕ್ಯಾಶ್ ಟು ದಿ ಬ್ರಾಂಚಸ್. ಅದನ್ನ ಯಾವ ರೀತಿ ತೋರಿಸ್ತಾರೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಫಾರ್ ಮೀಟಿಂಗ್ ಎಕ್ಸ್ಪೆನ್ಸಸ್. ಸೊ ಇಷ್ಟ ಆಯ್ತಾ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಆರ್ ಕ್ಯಾಶ್. ಇಲ್ಲಿ ಏನಾಗ್ತದ್ರಿ, ಆಲ್ವೇಸ್ ಬರೀ ಕ್ಯಾಶ್ ಸೇಲ್ಸ್ ಇರ್ತಿತ್ತು ಪ್ರೀವಿಯಸ್ ಕೇಸ್ನಾಗ. ಬಟ್ ಈಗ ಏನಾಗದ, ಡೆಟರ್ಸ್ ಕಡೆಯಿಂದ ಏನಾದ್ರು ಕಲೆಕ್ಟ್ ಮಾಡಿರ್ತಾರ ಅಮೌಂಟ್ ನ. ಓಕೆ, ಈಗ ನೀವು
ಇವತ್ತು ನೀವು ಏನು ಮಂತ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಡೆಟರ್ಸ್ ಒಂದಷ್ಟು ಪ್ರಾಡಕ್ಟ್ ನ ಸೇಲ್ ಮಾಡಿರ್ತೀರಿ ಕ್ರೆಡಿಟ್ ಬೇಸ್ ಮೇಲೆ. ಸೊ ಅವರು ಇನ್ ದಿ ಮಿಡಲ್ ಆಫ್ ದಿ ಮಂತ್ ಆರ್ ಅಟ್ ದಿ ಎಂಡ್ ಆಫ್ ದಿ ಮಂತ್ ದೇ ಮೇ ಗಿವ್ ಯು ಸಮ್ ಅಮೌಂಟ್. ಸೇ ಒಂದು 20,000 ಗೂಡ್ಸ್ ನ ನೀವು ಸೇಲ್ ಮಾಡಿರ್ತೀರಿ, 20,000 ಅವರು ಕ್ರೆಡಿಟ್ ಬೇಸ್ ಮೇಲೆ ತಗೊಂಡ್ ಹೋಗಿರ್ತಾರೆ. ಸೊ ಈ ಮಂತ್ ಎಂಡ್ ಅಲ್ಲಿ 20,000 ಅಲ್ಲಿ ಒಂದು 15,000 ನಿಮ್ಗೆ ರೀಪೇ ಮಾಡ್ತಾರೆ, ಬಟ್ ಇನ್ನ 5,000 ಪೆಂಡಿಂಗ್ ಇರ್ತದೆ. ಸೊ ಏನ್ ಕಲೆಕ್ಟ್ ಮಾಡಿರ್ತಿರಲ್ಲ ಅವ್ರ ಹತ್ರ, ಅದನ್ನ ನಾವ್ ಇಲ್ಲಿ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಡೆಟರ್ಸ್, that is also sales. So ಅದನ್ನ ಕ್ರೆಡಿಟ್ ಸೇಲ್ ಅಂತ ನೀವು ತೋರಿಸಬಹುದು. ಸೊ ಟೋಟಲ್ ಕ್ರೆಡಿಟ್ ಸೇಲ್ ಅಲ್ಲಿ ಟೋಟಲ್ ಕ್ರೆಡಿಟ್ ಸೇಲ್ ಇರೋದೆಷ್ಟು 20,000, ಬಟ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ದಿ ಡೆಟರ್ಸ್ ಇಸ್ 15,000 ಅಂತ ತಗೊಂಡು, ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಡೆಟರ್ಸ್ ಅಂತ ತೋರಿಸ್ತೀರಿ. ಸೊ ಕ್ಯಾಶ್ ಸೇಲ್ ಪ್ಲಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಡೆಟರ್ಸ್ ಎರಡನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರೀತೀರಿ. ದೆನ್ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಸ್ ಯೂಶುವಲ್, ಏನಾದ್ರೂ ರಿಟರ್ನ್ಸ್ ಇದ್ರ ಅದನ್ನು ಕೂಡ ನಾವು ತೋರಿಸ್ಬೇಕಾಗ್ತದ. ದೆನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಸ್ಟಾಕ್ ನೀವು ತೋರಿಸ್ತೀರಿ. ದೆನ್ ಪೆಟ್ಟಿ ಕ್ಯಾಶ್ ಆಸ್ ಯೂಶುವಲ್ ತೋರಿಸ್ತೀರಿ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಐಟಮ್ ಯಾವ್ದು ಆಡ್ ಆಗ್ತಾ ಇದೆ, ಕ್ಲೋಸಿಂಗ್ ಡೇಟಾಸ್ ಕೂಡ ಆಡ್ ಆಗ್ತಾ ಇದೆ, ಬಿಕಾಸ್ ವಿ ಆರ್ ಸೆಲ್ಲಿಂಗ್ ದಿ ಗೂಡ್ಸ್ on credit basis also. So if credit side amount is total amount is more, then you will get profit. So that profit is transferred to the general profit and loss account. If debit side is more, total of this debit side is more, then you will get the balancing figure at credit side and it is considered as loss, and that loss is transferred to the by general profit and loss account. So this is the format. Yesterday also has shown this branch account format, and this is standard format you can use. Only same items are there, only you are adding debtors items, debtors related items you are adding. So any doubt in this format? Any doubts? No, ma'am. No, ma'am. Karuna Joshi, any doubt? No, ma'am. Okay, then Anjum. No, ma'am. Yes. So we'll move on to one simple problem. Okay. This scan is not properly scanned. This page is not properly scanned. We'll see from the following particulars. When I'm sending these notes, I'll take new pick. Okay, just we'll manage with this only. From the following particulars relating to a branch, prepare the branch account in the books of head office. So stock, opening stock, they have given 10,000. Debtors, opening debtors is there. So debtors ಕೊಟ್ಟಿರೋದ್ರಿಂದ ನೀವು ತಿಳ್ಕೋಬೇಕು ಇದು ಯಾವುದು ಅಂದ್ರೆ ಬ್ರಾಂಚ್ ಇಸ್ ಸೆಲ್ಲಿಂಗ್ ದಿ ಗೂಡ್ಸ್ ಆನ್ ಕ್ರೆಡಿಟ್ ಸಿಸ್ಟಮ್ ಅಂತ ನೀವು ತಿಳ್ಕೋಬೇಕು. ಸಪೋಸ್ ಡೆಟರ್ಸ್ ಎಲ್ಲೂ ಕೊಟ್ಟಿಲ್ಲ ಅಂದ್ರೆ ಅದು ಬ್ರಾಂಚ್ ಇಸ್ ಸೆಲ್ಲಿಂಗ್ ಫಾರ್ ಓನ್ಲಿ ಕ್ಯಾಶ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಡೆಟರ್ಸ್ 12,000 rupees. ದೆನ್ ಪೆಟ್ಟಿ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು 100. ದೆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2013. ಸೊ ಎಷ್ಟು ವ್ಯಾಲ್ಯೂ ಗೂಡ್ಸ್ ಕಳಿಸಿದ್ದಾರೆ 30,000 rupees. Then cash sent for expenses to the branch during 2013. For salary 6,000, for rent 2,000, for petty cash 900 rupees. So 6,000, 2,000, 900, total 8,900 rupees. Next, goods returned by the branch. Branch in the goods na return madidara ಎಷ್ಟು amount 1,800. Then cash remitted by the branch during 2013. Total branch in the end cash collect ಮಾಡಿರ್ತಾರಲ್ಲ ಸೇಲ್ ಮಾಡಿದ್ದು ಅದನ್ನ ಕಲೆಕ್ಟ್ ಮಾಡ್ತಾರೆ. ಸೊ ರಿಸೀವ್ಡ್ ಫಾರ್ ಕ್ಯಾಶ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ ಮಾಡಿ ರಿಸೀವ್ ಮಾಡಿರುವಂತ ಅಮೌಂಟ್ ಎಷ್ಟು 16,000. ದೆನ್ ರಿಸೀವ್ಡ್ ಫ್ರಮ್ ಡೆಟರ್ಸ್, ದಟ್ ಇಸ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ದಿ ಡೆಟರ್ಸ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಡೆಟರ್ಸ್, that is 28,000. Then total credit sales during the year ಎಷ್ಟಿದೆ ರೀ 32,000. ಟೋಟಲ್ ಕ್ರೆಡಿಟ್ ಸೇಲ್ ಮಾಡಿದ್ದು 32,000. ಅದ್ರೊಳಗೆ ಡೆಟರ್ಸ್ ಕಡೆಯಿಂದ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ 28,000 ಅಷ್ಟೇ ಕಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್, ಇಟ್ ಈಸ್ 800 rupees. ದೆನ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 500 rupees. Goods returned by debtors, not by other customers. It is not returned by the branch. Okay, debtors ನಾವ್ ಯಾರು ಕಸ್ಟಮರ್ಸ್ ಬ್ರಾಂಚ್ ನವರು ಕಸ್ಟಮರ್ಸ್ ಸೇಲ್ ಮಾಡಿರ್ತಾರಲ್ಲ ಅವರು ರಿಟರ್ನ್ ಮಾಡಿರುವಂತದ್ದು. ಸೊ ಯಾರು ಕ್ರೆಡಿಟ್ ಬೇಸ್ ಮೇಲೆ ತಗೊಂಡು ಹೋಗಿರ್ತಾರ ಅವರು ಕೆಲವೊಂದು ಗೂಡ್ಸ್ ನ ರಿಟರ್ನ್ ಮಾಡಿದ್ದಾರೆ. ದಟ್ ಈಸ್ ಅಮೌಂಟ್ ಈಸ್
700 rupees. Then closing stock on 31st December 2013, 9,000 rupees. Debtors on 31st December 2013, it is 14,000, and petty cash on 31/12/2013 is 200 rupees. So please remember this amounts. So we can solve using this format only. Okay. So ಈ amounts now na refer ಆಮೇಲೆ ನಿಮಗೆ ಕಳಿಸ್ತೀನಿ notes ಅಲ್ಲಿ, you can refer. So we'll go to solve the problem. So I am sharing with you new whiteboard. So here we'll prepare a branch debtors account. Okay, then branch account is also we need to prepare. So this is branch account. So branch account ನಾವು ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಏನೇನು ಓಪನಿಂಗ್ ಬ್ಯಾಲೆನ್ಸಸ್ ಏನೇನು ಬರ್ತದೆ ಫಸ್ಟ್ ಅದನ್ನ ನಾವು ಬರಿತೀವಿ. ಸೊ ಆಸ್ ದೇರ್ ಇಸ್ ಅ ಡೆಟರ್ಸ್, ಫಸ್ಟ್ ಎಂಟ್ರಿ ಏನ್ ಬರ್ತದೆ ರೀ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಬ್ಯಾಲೆನ್ಸಸ್ ನಾವು ಬರಿಬೇಕಾಗ್ತದೆ. ಯಾವ್ಯಾವ ಓಪನಿಂಗ್ ಬ್ಯಾಲೆನ್ಸಸ್ ಇದು ಪ್ರಾಬ್ಲಮ್ ಅಲ್ಲಿ? ಸ್ಟಾಕ್ ಕೊಟ್ಟಿದ್ರು, ಡೆಟರ್ಸ್ ಕೊಟ್ಟಿದ್ರು, ಪೆಟಿ ಕ್ಯಾಶ್ ಕೊಟ್ಟಿದ್ರು. ಸೊ ಸ್ಟಾಕ್ ಎಷ್ಟಿತ್ತು? 10,000 ಇದೆ. ನಾ ಹೇಳ್ತಾ ಹೋಗ್ತೀನಿ. So stock amount 10,000 rupees ಇದೆ. So we'll write this later. Okay, stock. Next, debtors, opening debtors. Then sorry, debtors. Then opening petty cash. So all are opening balances. That's why I'm writing two balance brought down opening balances. So here we'll write amount. Stock is 10,000 rupees. Opening stock 10,000. Then debtors ಎಷ್ಟಿದೆ ರೀ? Debtors is 12,000. Then petty cash amount 100 rupees. So ಇಷ್ಟ ಅಮೌಂಟ್ ನಾವು ಬರೀತಾ ಇದೀವಿ. ನೆಕ್ಸ್ಟ್ ಈಗ ಎಲ್ಲ ಓಪನಿಂಗ್ ಬ್ಯಾಲೆನ್ಸಸ್ ಆಯ್ತು. ನೆಕ್ಸ್ಟ್ ಐಟಮ್ಸ್ ಯಾವ್ದು ಬರ್ತದೆ ರೀ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಸೊ ನಾವಿಲ್ಲಿ ಬರೀತೀನಿ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟಿದೆ ಅಮೌಂಟ್? 30,000. Yes, 30,000. I'm writing here 30,000 rupees. Okay, 30,000. Next item, cash, to cash or bank account. Okay. Next item is to cash or bank account. Cash. Okay. Yave items idavri? For salary, they have given for salary. Then for rent. Next for petty cash. Okay. For petty cash. 3 items are there. So
ಅಮೌಂಟ್ಸ್ ನಾವು ಒಂದು ಬರಿತಾ ಹೋಗೋಣ. ಮ್ಯೂಟ್ ಮಾಡ್ರಿ, ಯಾರದ್ ನೋಡ್ರಿ. ಸೊ for salary they paid 6,000 rupees. Okay, 6,000. And for rent they paid 2,000 rupees. Then for petty cash they paid 900 rupees. Okay, total amount you can write here inner column, or total amount you can write outside, no problem. I am writing step by step only, just for your understanding purpose. Then ಇದಾದ್ಮೇಲೆ ಮತ್ತೆ ಯಾವ್ದು ಅಮೌಂಟ್ ಬರ್ತದ್ರಿ, ಮತ್ತೇನ್ ಬರ್ತದ, ಏನು ಇಲ್ಲ. ಸೊ ಓನ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬರ್ತೀರಿ ಡೆಬಿಟ್ ಸೈಡ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಬರೀತೀರಿ, ದೆನ್ ಟು ಕ್ಯಾಶ್ ಅಂತ ಬರೀತೀವಿ, ಅದೇನಕ್ಕೆ ಎಕ್ಸ್ಪೆನ್ಸಸ್ ಅಂತ ನೀವು ತೋರಿಸ್ತೀರಿ. ಸೊ ಇಷ್ಟ ಅಮೌಂಟ್ ನಾವು ಬರೆದ್ವಿ. ನೆಕ್ಸ್ಟ್ ಕಮಿಂಗ್ ಟು ದಿ ಕ್ರೆಡಿಟ್ ಸೈಡ್. ಓಕೆ, ಕ್ರೆಡಿಟ್ ಸೈಡ್ ಅಲ್ಲಿ ಯಾವ್ಯಾವ ಐಟಮ್ಸ್ ಬರ್ತದ, ಫಸ್ಟ್ ಏನಾದ್ರು ರಿಟರ್ನ್ಸ್ ಇದ್ರೆ ರಿಟರ್ನ್ಸ್ ತೋರಿಸ್ಬೇಕಾಗ್ತದ್ರಿ. ಆಮೇಲೆ ಕ್ಯಾಶ್ ಆರ್ ಬ್ಯಾಂಕ್ ನಾವು ಅದನ್ನು ಕೂಡ ತೋರಿಸ್ಬೇಕಾಗ್ತದ. ಸೊ ಫಸ್ಟ್ ಗೂಡ್ಸ್ ರಿಟರ್ನ್ ಆಗಿದ್ದನ್ನು ನಾವು ನೋಡೋಣ. by goods sent to branch, so that is return. Okay, return. So return ಎಷ್ಟು ಮಾಡಿದ್ದಾರೆ, goods returned by the branch during the year amount is 1,800 rupees they have given. So 1,800 ನಾವು ಬರಿಬೇಕು. 1,800. Okay, so next ಮತ್ತೇನ್ ಬರ್ತದ, by cash or bank, that is sales. ಹೌದಾ? So for sales we should show as bank or cash. So I am taking by cash only, by cash. So ಇಲ್ಲಿ ನಾವು ಏನ್ ತೋರಿಸ್ಬೇಕು, ಒಂದು ಕ್ಯಾಶ್ ಸೇಲ್ಸ್ ತೋರಿಸ್ಬೇಕು. ಕರೆಕ್ಟಾ? ಕ್ಯಾಶ್ ಸೇಲ್ಸ್ ಎಷ್ಟಾಗಿದ ನಮ್ಗೆ ಗೊತ್ತಿಲ್ಲ. ಕ್ಯಾಶ್ ಸೇಲ್ಸ್ ಎಷ್ಟೈತ್ರಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ರಿಸೀವ್ಡ್ ಫಾರ್ ಕ್ಯಾಶ್ ಸೇಲ್ or received from cash sales, it is 16,000 rupees. Okay, 16,000. I'll write in inner column only, 16,000. Okay, next from from debtors, how much they have collected. So received from debtors 28,000 rupees. So received from RECD, received from debtors. Okay, received from debtors. I'll write it as short because debtors amount is how much, 28,000. 28,000. So this is 28,000. From debtors ಅಂತ ಬರೀತೀನಿ. From debtors. So it is 28,000. ಸೊ ಈಗ ಕ್ಯಾಶ್ ಸೇಲ್ಸ್ ಎಷ್ಟಿದೆ, 16,000. ಅದೇ ರೀತಿ ಡೆಟರ್ಸ್ ಕಡೆಯಿಂದ ಎಷ್ಟಾಗಿದೆ, 28,000. ಟೋಟಲ್ ನೀವು ಆಡ್ ಮಾಡಿ 28 plus 44,000 ಬ್ಯಾಲೆನ್ಸ್. ಟೋಟಲ್ ಈಸ್ ಐ ಆಮ್ ರೈಟಿಂಗ್ ಹಿಯರ್ ಔಟರ್ ಕಾಲಮ್ ಎಷ್ಟು 44,000 ಆಗ್ತದೆ. ಸೊ ಅದನ್ನ ಔಟರ್ ಕಾಲಮ್ ಅಲ್ಲಿ ಬರಿತಾ ಇದ್ದೀನಿ, 44,000 rupees. Okay. ಕರೆಕ್ಟ್ ಇದೆಲ್ಲ. ದೆನ್ ಓಕೆ, ಏನೇನಾಯ್ತು ಈಗ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ರಿಟರ್ನ್ ಆಯ್ತು. ದೆನ್ ಮತ್ತೇನಿದೆ, ಕ್ಯಾಶ್ ಸೇಲ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ. ದೆನ್ ಇವನ್ ಡೆಟರ್ಸ್, ಕ್ಲೋಸಿಂಗ್ ಸ್ಟಾಕ್ ನಾವು ತೋರಿಸ್ಬೇಕಾಗ್ತದೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್.
Buy balance carried on. All closing balances. Closing stock. Then closing debtors. Then closing petty cash. So we have ಎಷ್ಟು closing balances ಇದಾವ್ರಿ ಸ್ಟಾಕ್ ಎಷ್ಟಿದೆ 9000 ಇದೆ you can see in the problem. So problem ಅಲ್ಲಿ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ 9000 ಇದೆ ಸಾರಿ 9000 ಅದೇ ರೀತಿ ಕ್ಲೋಸಿಂಗ್ ಡೆಟರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 14000 ಇದೆ ಸಪೋಸ್ ಕೊಟ್ಟಿರ್ಲಿಲ್ಲ ಅಂದ್ರೆ ನಾವು ಅಕೌಂಟ್ ಥ್ರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಅದೇ ರೀತಿ 200 ರೂಪೀಸ್ ಕ್ಯಾಶ್ ಸೊ ಇಷ್ಟು ನಾವು ಏನೇನು ಐಟಮ್ಸ್ ಇರ್ತಾವೆ ಎಲ್ಲ ಐಟಮ್ಸ್ ಹಾಕ್ತೀವಿ ಈಗ ನಾವೇನ್ ಮಾಡ್ಬೇಕಂದ್ರೆ ಟೋಟಲ್ ಮಾಡ್ಬೇಕಾಗ್ತದೆ ಓಕೆ ಸೊ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತದೆ ನೋಡೋಣ ಯಾರಾದ್ರೂ ಟೋಟಲ್ ಹೇಳ್ತೀರಾ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆ 69000 ರೀ 69000 ಓಕೆ ಸೊ 69000 ಅಂತ ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ ನಾನು ಅದನ್ನ ಅಮೌಂಟ್ ಬರಿತಾ ಇದ್ದೀನಿ ಸೊ 69000 then same amount ನಾನು ಈ ಕಡೆನೂ ಬರೀತೀನಿ 69000 ಸೊ ಟೋಟಲ್ 69000 ಒಳಗ ಡೆಬಿಟ್ ಸೈಡ್ ಟೋಟಲ್ ಅಮೌಂಟ್ ನೀವು ಮೈನಸ್ ಮಾಡ್ತೀರಿ ಅಂದ್ರೆ ಎಷ್ಟು ಆಗ್ತದೆ ನೋಡ್ರಿ ಸೊ ಟೋಟಲ್ 10 + 12 22000 + 30 ಅಂದ್ರೆ 52000 ಆಯ್ತಾ ಕರೆಕ್ಟಾ 22 + 30 ಅಂದ್ರೆ 52000 ಪ್ಲಸ್ 8900 ಇದು ಒಂದು 100 ಅಲ್ಲ ಕರೆಕ್ಟ್ 8900 ಯಾವುದು ಎಕ್ಸ್ಪೆನ್ಸಸ್ 6200 ಪ್ಲಸ್ 6000 2900 ಇದು ಎಷ್ಟಾಯ್ತು 8900 ಪ್ಲಸ್ ಇದು ಒಂದು 9000 ಸೊ 61,000. ಹಾ ಟು ಮೈನಸ್ ನೀವು ಮಾಡ್ತೀರಿ ಸೊ ಯು ವಿಲ್ ಗೆಟ್ ದಿ ಬ್ಯಾಲೆನ್ಸಿಂಗ್ ಫಿಗರ್ 8000 8,000. yes so 8000 is the balancing figure ಡೆಬಿಟ್ ಸೈಡ್ ಬಂದಿರೋದ್ರಿಂದ ಇದು ಏನಾಗ್ತದೆ ರೀ ಪ್ರಾಫಿಟ್ 8000 rupees we will transfer this to the general profit and loss account correct so to general P&L account that is profit correct so ಇಷ್ಟು ಪ್ರಾಬ್ಲಮ್ ಸೊ ಇಲ್ಲಿ ನಿಮ್ಗೆ ಡೆಟರ್ಸ್ ಎಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಯಾವುದು ಓಪನಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ಡೆಟರ್ಸ್ ಕೊಟ್ಟಿದ್ದಾರೆ ಆಸ್ ವೆಲ್ ಆಸ್ ಕ್ರೆಡಿಟ್ ಸೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ಗೆ ಬ್ರಾಂಚ್ ಡೆಟರ್ಸ್ ಇಂದ ಯಾವುದೇ ತರ ನೀವು ಏನು ಫೈಂಡ್ ಔಟ್ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ ಬಟ್ ನಾವೇನ್ ಮಾಡ್ಬೇಕಾಗ್ತದ ರೀ ಇಲ್ಲಿ ನಾವು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡ್ಬೇಕು ಯಾಕೆ ಹೇಳ್ರಿ ಸೊ ನಮ್ದು ಐಟಮ್ ನಮ್ಗೆ ಬಂದಿರೋ ಕ್ಲೋಸಿಂಗ್ ಡೆಟರ್ಸ್ ಆಗ್ಲಿ ಕ್ರೆಡಿಟ್ಸ್ ಎಲ್ಲ ಕರೆಕ್ಟ್ ಐತಿ ಇಲ್ಲ ನೋಡ್ಬೇಕಂದ್ರೆ ನಾವು ಬ್ರಾಂಚ್ ಡೆಟರ್ಸ್ ಅಕೌಂಟು ನಾವು ಪ್ರಿಪೇರ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇದು ಸೇಲ್ಸ್ ಮೇಡ್ ಆನ್ ದಿ ಬೇಸಿಸ್ ಆಫ್ ಕ್ರೆಡಿಟ್ ಆಲ್ಸೋ ಕ್ರೆಡಿಟ್ ಬೇಸ್ ಮೇಲೂ ಸೇಲ್ ಮಾಡಿರೋದ್ರಿಂದ ಈ ಒಂದು ಬ್ರಾಂಚ್ ಅಕೌಂಟ್ ಜೊತೆಗೆ ನಾವೇನ್ ಮಾಡ್ಬೇಕಾಗ್ತದೆ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡ್ಬೇಕಾಗ್ತದೆ ಸೊ ಬ್ರಾಂಚ್ ಡೆಟರ್ಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀವಿ ಸೊ ವಿಲ್ ಸಿ ನಿಮಗೆ ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಗೊತ್ತೈತಿ ಆಲ್ರೆಡಿ ಸೊ ನಂಗೆ ಜಸ್ಟ್ ಹೆಲ್ಪ್ ಮಾಡ್ರಿ
ಸೊ ಈ ಅಕೌಂಟ್ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಯಾಕಂದ್ರೆ ನಾವೀಗ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರೋದ್ರಿಂದ ಇದನ್ನ ಪ್ರಿಪೇರ್ ಮಾಡೋ ನೆಸೆಸರಿ ಇಲ್ಲ. ಬಟ್ ಸಪೋಸ್ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ಈ ಅಕೌಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ ಮಿಸ್ಸಿಂಗ್ ಐಟಮ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ವಿಲ್ ಸಿ ಹೌ ಟು ಪ್ರಿಪೇರ್ ದಿಸ್. ಸೊ ಆಸ್ ಪರ್ ಬ್ರಾಂಚ್ ಡೆಟರ್ಸ್ ಫಾರ್ಮ್ಯಾಟ್, you may know that first entry is opening balances as usual. So ಇಲ್ಲಿ to balance brought down in the opening debtors. Only debtors we have to take here because it is debtors account. Opening debtors. Yes, the opening debtors amount. Opening debtors given in the problem, that is 12,000 rupees. So 12,000 rupees nanu opening debtors alli baritini. 12,000 rupees. Okay. Next item is ಇಲ್ಲಿ ಏನ್ ಬಂತ್ರಿ, to credit sales, correct? So credit sales. ಡೆಬಿಟ್ ಸೈಡ್ ಎರಡೇ ಐಟಮ್ ಇದು, ಟು ಕ್ರೆಡಿಟ್ ಸೇಲ್. ಸೊ ಕ್ರೆಡಿಟ್ ಸೇಲ್ ಅಮೌಂಟ್ ಏನಾದ್ರು ಕೊಟ್ಟಿದ್ದಿಲ್ಲ ಅಂದ್ರೆ ನಾವು ಫೈಂಡ್ ಔಟ್ ಮಾಡ್ತೀವಿ ಇದನ್ನ ಯೂಸ್ ಮಾಡ್ಕೊಂಡು. ಬಟ್ ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಇದೆ ರೀ? 32,000 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಮೇಡಮ್ ಕ್ರೆಡಿಟ್ ಸೇಲ್ಸ್ ಕೊಡ್ರಕ ಹೆಂಗ್ ಫೈಂಡ್ ಔಟ್ ಮಾಡ್ಕೋದ್ರಿ? ಹೆಂಗಂದ್ರೆ ಈಗ ಕ್ರೆಡಿಟ್ ಸೇಲ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಫಾರ್ಮ್ಯಾಟ್ ನೀವು ನೋಡಿರೋ ಪ್ರಕಾರ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸಸ್ ಬರ್ತೈತಿ. ಕ್ರೆಡಿಟ್ ಸೇಲ್ ನಮ್ಗೆ ಗೊತ್ತಿಲ್ಲ, ಇದನ್ನ ಈಗ ಬ್ಲಾಂಕ್ ಬಿಡ್ತೇನೆ. ಓಕೆ, ಈಗ ಹಂಗ ಬ್ಲಾಂಕ್ ಬಿಡೋಣ. ಬಟ್ ಅವ್ರ ಅಮೌಂಟ್ ಕೊಟ್ಟಿದ್ದಾರೆ. ಓಕೆ, ನಾನು ಇದನ್ನ ಬ್ಲಾಂಕ್ ಬಿಡ್ತೇನೆ. ದೆನ್ ಕ್ರೆಡಿಟ್ ಸೈಡ್ ಬರ್ರಿ. ಸೊ ಇಲ್ಲಿ ಏನೇನು ಐಟಮ್ಸ್ ಬರ್ತಾವಂದ್ರ, ಫಸ್ಟ್ ಬೈ ಕ್ಯಾಶ್. This is cash received from the debtors. Okay, cash received from debtors. ಇದನ್ನ ಕೊಟ್ಟಿರ್ತಾರೆ ಬುಕ್ ಅಲ್ಲಿ. ಓಕೆ, ಈಗ ಕ್ರೆಡಿಟ್ ಸೇಲ್ ಕೊಟ್ಟಿಲ್ಲ ಅಂದ್ರೆ ಕ್ಯಾಶ್ ರಿಸೀವ್ಡ್ ಅಂತ ಕೊಟ್ಟಿರ್ತಾರೆ. ಯಾವ್ದಾರ ಒಂದ್ ಐಟಮ್ ಅಷ್ಟೇ ಮಿಸ್ ಆಗಿರ್ತದ, ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಈಸ್ 28,000 ಆಲ್ರೆಡಿ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ 28,000 ಅಂತ ನಾ ಬರಿತಾ ಇದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಮತ್ತೇನೇನ್ ಬರ್ತದ ರೀ ಇಲ್ಲಿ? ಎನಿ ಬ್ಯಾಡ್ ಡೇಟ್ಸ್, ಡಿಸ್ಕೌಂಟ್ ಅಲೌಡ್, ರಿಟರ್ನ್ ಇದ್ರೆ ರಿಟರ್ನ್, ಅದನ್ನ ನಾವು ಬರಿತೀವಿ. ಸೊ ಫಸ್ಟ್ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಬೈ ಬ್ಯಾಡ್ ಡೇಟ್ಸ್ ಎಷ್ಟಿದೆ ಅಂದ್ರ 500 rupees ಇದೆ. ಸೊ 500 rupees ನಾವು ಬರಿತೀವಿ. ಅದೇ ರೀತಿ ಬೈ ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಡಿಸ್ಕೌಂಟ್ ಅಲೌಡ್ ಇದೆ, ಸೊ ಡಿಸ್ಕೌಂಟ್ ಅಲೌಡ್. ಅದೇ ರೀತಿ ರಿಟರ್ನ್ಸ್ ಇದಾವ. ಸೊ ರಿಟರ್ನ್ ಇನ್ವರ್ಡ್, ಇಟ್ ಇಸ್ ದಿ ರಿಟರ್ನ್ ಮೇಡ್ ಬೈ ಡೆಟರ್ಸ್. ಸೊ ಇನ್ವರ್ಡ್, ರಿಟರ್ನ್ ಇನ್ವರ್ಡ್. ದೆನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಇದು ಕ್ಲೋಸಿಂಗ್ ಡೆಟರ್ಸ್. ಏನಿದು? ಕ್ಲೋಸಿಂಗ್ ಡೆಟರ್ಸ್. ಕ್ಲೋಸಿಂಗ್ ಡೇಟರ್ಸ್. ಸೊ ಈಗ ಅಮೌಂಟ್ ನಾವು ಒನ್ ಬೈ ಒನ್ ಹಾಕೊಂತ ಹೋಗೋಣ ಇಲ್ಲಿ. ಸೊ ಬ್ಯಾಡ್ ಡೇಟ್ಸ್ ಎಷ್ಟಿತ್ತು? 500 rupees ಇದೆ. ಅದ್ರ ಪ್ರಕಾರ ಡಿಸ್ಕೌಂಟ್ ಅಲೌಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ ಅಂದ್ರೆ 800 rupees ಇದೆ. 800. ಐ ಆಮ್ ರೈಟಿಂಗ್ ಹಿಯರ್. ಮತ್ತೆ ಗೂಡ್ಸ್ ರಿಟರ್ನ್ ಬೈ ಡೆಟರ್ಸ್ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಗೂಡ್ಸ್ ರಿಟರ್ನ್ ಬೈ ಡೆಟರ್ಸ್ ಅಂದ್ರೆ ರಿಟರ್ನ್ ಇನ್ವರ್ಡ್ ಅದು. ಸೊ ಎಷ್ಟು ಅಮೌಂಟ್ ಇದೆ? 700 rupees ಇದೆ. 700. ದೆನ್ ಕ್ಲೋಸಿಂಗ್ ಡೆಟರ್ಸ್ ಆಲ್ಸೋ ದೇ ಹ್ಯಾವ್ ಗಿವನ್. ಕ್ಲೋಸಿಂಗ್ ಡೆಟರ್ಸ್ ಎಷ್ಟಿತ್ತು? 14,000 rupees. ಸೊ 14,000. ಸೊ ಇಷ್ಟು ಬರ್ದ್ವಿ. ನಾವು ಕ್ರೆಡಿಟ್ ಸೇಲ್ ಕೊಟ್ಟಿಲ್ಲ ಅಂತ ತಿಳ್ಕೋಣ, ಬಟ್ ಅವ್ರು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಬಟ್ ವಿಲ್ ಸಿ ಕರೆಕ್ಟ್ ಬರುತ್ತೆ ಇಲ್ಲ ಅಂತ ನೋಡೋಣ. ಸೊ ಎರಡು ಸೈಡ್ ನೀವು ಟೋಟಲ್ ಮಾಡ್ರಿ. ಓಕೆ, ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆ ಅಂತ ಹೇಳ್ಬೋದಾ? $44,000 ಮೇಡಮ್ ರೀ. ಓಕೆ,
So 44,000 rupees. Yeah. I am writing 44,000 here. $44,000. So ಈ ಕಡೆನೂ 44,000 ನ ಬರೀತೀನಿ. ಸೊ 44,000 ಒಳಗ 12,000 ನೀವು ಮೈನಸ್ ಮಾಡ್ತೀರಿ. ಎಷ್ಟು ಬ್ಯಾಲೆನ್ಸ್ ಬರ್ತದೆ ನೋಡ್ರಿ? 32,000. 32,000. So 32,000 is the credit sale amount, balancing figure. Okay, 32,000. But this 32,000 is already given in the problem, correct? So ಈಗ ನಾವು ನೋಡಬಹುದು ನಮ್ದು ಪ್ರಾಬ್ಲಮ್ ಕರೆಕ್ಟ್ ಐತಿ ಅಂತ. ಯಾಕಂದ್ರೆ ಕ್ರೆಡಿಟ್ ಸೇಲ್ ಅಮೌಂಟ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 32,000 ಅಂತ. ಅದು ನಮಗೆ ಕರೆಕ್ಟ್ ಸಿಕ್ಕದ. ಓಕೆ, ಸೊ ಅವರ್ ಆನ್ಸರ್ ಇಸ್ ಕರೆಕ್ಟ್. So any doubts in this regard? No, ma'am. ನೋ ಮ್ಯಾಮ್. ಕ್ಲಿಯರ್ ಆಯ್ತಲ್ಲ? ಸೊ ಡೆಟರ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು? ಓನ್ಲಿ ಡೆಟರ್ಸ್ 3 ಎಂಟ್ರಿ ಎಕ್ಸ್ಟ್ರಾ ಬರ್ತಾವ, ಅದನ್ನ ಆಸ್ ಪರ್ ಫಾರ್ಮ್ಯಾಟ್ ನೀವು ಹಾಕೊಂಡು ಹೋದ್ರಿ ಅಂದ್ರೆ ಬಹಳ ಸಿಂಪಲ್ ಅದ. ಸೊ ವಿಲ್ ಸಿ Yes, madam. ಸಮ್ ಮೋರ್ ಪ್ರಾಬ್ಲಮ್ಸ್ ಇನ್ ನೆಕ್ಸ್ಟ್ ಕ್ಲಾಸ್.